ರಾಯಚೂರಿನ ಉದಯನಗರದ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪ್ರೇಮಿ ಸಂಗೀತ ದಿಗ್ಗಜ ಪಂಡಿತ್ ರಾಜು ತಾರನಾಥ್ ರವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ವಾದಕರಾದ ಡಾಕ್ಟರ್ ಪಂಡಿತ್ ನರಸೂರು ವಡವಾಟಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿವಂಗತ ಪಂಡಿತ್ ರಾಜು ತಾರನಾಥ್ ರವರ ಭಾವಚಿತ್ರಕ್ಕೆ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಪುಷ್ಪಾರ್ಚನೆ ಸಲ್ಲಿಸಿ 2 ನಿಮಿಷದ ಮೌನಾಚರಣೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಪಂಡಿತ್ ವಡವಟಿ ಅವರು, ಪಂಡಿತ್ ತಾರನಾಥ್ ರವರ ಪುತ್ರರಾಗಿರುವ ದಿವಂಗತ ಪಂಡಿತ್ ರಾಜು ತಾರನಾಥ್ ರವರು ಸಂಗೀತ ಕ್ಷೇತ್ರದಲ್ಲಿ ಮಾನ ಸಾಧಕರು. ನನ್ನ ಈ ಸಂಗೀತ ಕ್ಷೇತ್ರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳವಣಿಗೆ ಕಾಣಬೇಕಾದರೆ ಅವರ ಮಾತೃಹೃದಯದ ಸಹಕಾರ ಮಾರ್ಗದರ್ಶನವೇ ಅತ್ಯಮೂಲ್ಯವಾಗಿ ನೀಡಿದ್ದರು. ಇವರ ಅಗಲಿಕೆಯಿಂದ ಸಂಗೀತ ಲೋಕ ಬಡವಾಗಿದೆ ಎಂದು ಹೇಳಿದರು. ತಾರನಾಥ್ ಅಂತ ಒಬ್ಬ ವ್ಯಕ್ತಿ ಮತ್ತು ಹುಟ್ಟಕ್ಕೆ ಸಾಧ್ಯತೆ ಅಂಥ ಒಬ್ಬ ವ್ಯಕ್ತಿ ಏಕೈಕ ತಮ್ಮ ಸಾಧನೆ ಮಾಡಿ ಇವತ್ತು ಸಾಕಷ್ಟು ತಾರನಾಥ ಶಿಕ್ಷಣ ಸಂಸ್ಥೆಗಳು ಇಲ್ಲಿದೆ. ಆಗಿನ ಕಾಲಕ್ಕೆ ಅವರು ಮಹಾಮಾನವತಾವಾದಿ. ಫಾರಿನ್ ಕಂಟ್ರಿಗಳಲ್ಲಿ ಯಾವತ್ತೂ ಟ್ರಂಪೆಟು, ಕ್ಲಾರ್ನೆಟು, ಸ್ಯಾಕ್ಸೋಫೋನ್ ಇವು ಕಲಿಯೋದು ಭಾಳ ಆಸಕ್ತಿ ಅವರಿಗೆ ಹಿಂದೂಸ್ತಾನಿ ಕ್ಲಾರ್ನೆಟ್ ಕಲಿಬೇಕಾಗಿತ್ತು. ಅವಾಗ ಇವರು ಅಲ್ಲಿ ಕ್ಯಾಲಾರ್ಸ್ನಲ್ಲಿ ಇರೋದ್ರಿಂದ ನನ್ನ ಬಗ್ಗೆ ಹೇಳಿದ್ರು, ಈ ಥರ ಹಿಂದೂಸ್ತಾನದಲ್ಲಿ ಭಾಳ ದೊಡ್ಡ ವ್ಯಕ್ತಿ ಇದ್ದಾನೆ, ನಮ್ಮ ಹುಡುಗ ಅವನು, ಬೇಕಾದ್ರೆ ಖರ್ಚ್ಕೊಡ್ರ ಅಂತ ಅವ್ರು ಹೇಳಿದ್ರು. ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿ ಖರ್ಚ್ಕೊಂಡ್ರು. ಅವ್ರು ಅಲ್ಲಿದ್ದಾಗ ಫಸ್ಟ್ ಟೈಮ್ ನಾನು ಹಿಂಗೆ ಅಮೇರಿಕದ ಕರ್ಸ್ಕೊಂಡಿದ್ದು ಫಸ್ಟ್ ಅವರೇ ಕ್ಯಾಲಾರ್ಸಿಗೆ. ಅಲ್ಲಿ ನಾನು ಒಂದು ತಿಂಗಳು ಫಸ್ಟ್ ಹೋದಾಗ 1 ತಿಂಗಳಿದ್ದು ನಾನು ಅಲ್ಲಿ ಟೀಚ್ ಮಾಡ್ತಿದ್ದೆ. ಅದೇ ಫೋಟೋ ಅಲ್ಲಿದೆ ನೋಡಿ, ಅಮೇರಿಕದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬ್ರದರ್ ಮಾತನಾಡಿ, ನಮ್ಮ ಭಾಗದಲ್ಲಿ ಪಂಡಿತ್ ತಾರನಾಥ್ ರವರು ಶೈಕ್ಷಣಿಕ ಸೇವೆ, ಸಾಮಾಜಿಕ ಸೇವೆ ಅತ್ಯಂತ ಮಹತ್ವವಾಗಿತ್ತು. ಇವರ ಪುತ್ರ ಪಂಡಿತ್ ರಾಜು ತಾರನಾಥ್ ರವರು ತಾಲೂಕಿನ ತುಂಗಭದ್ರದಲ್ಲಿ ಜನಿಸಿದವರು ಎಂದು ಹೇಳಲಿಕ್ಕೆ ಹೆಮ್ಮೆಯಾಗುತ್ತದೆ. 9ನೇ ವರ್ಷದಲ್ಲಿಯೇ ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಮುಂದೆ ಅಂತಾರಾಷ್ಟ್ರ ಮಟ್ಟದವರೆಗೆ ಸಾಧನೆಗೈದ ಸಂಗೀತ ದಿಗ್ಗಜರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಗುರೂಜಿ, ರಾಮಕೃಷ್ಣ ಆಶ್ರಮ, ವೆಂಕಟರಾವ್ ಕುಲಕರ್ಣಿ, ಶಂಕರನಾರಾಯಣ, ವಿಜಯ ಭಾಸ್ಕರ್, ರಾಮಚಂದ್ರ ರಾವ್, ಸರಸ್ವತಿ ಎಚ್ ರಾಜಶೇಖರ್, ಮಹಾಲಕ್ಷ್ಮಿ, ಶಿವಲೀಲಾ ಸತೀಶ್ ಹಿರೇಮಠ್ ಹಾಗೂ ವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.